ಇಲ್ಲ ಹೇಳ್ಬೇಡ್ರಿ. ಈಗೆಲ್ಲ ನನ್ನ ಮಾಧ್ಯಮದ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಬೆಳಗಾವಿ DCC ಬ್ಯಾಂಕ್ ಪರವಾಗಿ ತಮಗೆಲ್ಲ ಹಾರ್ದಿಕ ಸ್ವಾಗತ ಬಯಸುತ್ತೇವೆ. ನಾವು ಪ್ರೆಸ್ ಅಂದರೆ ಕಾನ್ಫರೆನ್ಸ್ ಯಾವ ಥರ ಅಧ್ಯಕ್ಷರು ಅಣ್ಣಾ ಸಾಹೇಬ್ ಜಿಲ್ಲೆ ಎಲ್ಲ ಕೆಲವೊಂದು ವಿಷಯ ಎಲ್ಲರೂ ಒಂದೊಂದು ವಿಷಯದಾಗ ಹೇಳ್ತಾರೆ. ತಮಗೆ ದಯಮಾಡಿ ಎಲ್ಲ ಸಹಕಾರ ಕೊಡ್ಬೇಕ್ರಿ. ಪ್ರಾಫಿಟ್ ಹೇಳ್ಬಿಡಲ್ಲ. ಎಲ್ಲರಿಗೆ ನಮಸ್ಕಾರ. ಹೋದ ಸರ್ತಿಗೆ 23-24 ಶೇರ್ ಬಂಡವಾಳ 273 ಕೋಟಿ ಇತ್ತು. ಈಗ 303 ಕೋಟಿ ಆಗಿದೆ. ಹೆಚ್ಚಿಗೆ 29 ಕೋಟಿ ಹೆಚ್ಚಿಗೆ ಆಗಿದೆ. 29 ಕೋಟಿ ನಿಧಿಗಳು 347 ಕೋಟಿ ಇತ್ತು. ಈಗ 375 ಕೋಟಿ ಆಗಿದೆ. 27 ಕೋಟಿ 94 ಹೆಚ್ಚಿಗೆ ಆಗಿದೆ. ಠೇವುಗಳು 5797 ಇತ್ತು. ಈಗ 6087 ಕೋಟಿ ಆಗಿದೆ. ಹೆಚ್ಚಿಗೆ 287 ಕೋಟಿ 77 ಲಕ್ಷ ಹೆಚ್ಚಿಗೆ ಆಗಿದೆ. ಹೊರಗಿನ ಸಾಲ ತೆಗೆದು 1327 ಕೋಟಿ, ಈಗ 25ಕ್ಕೆ 1664 ಕೋಟಿ ಹೆಚ್ಚಿಗೆ 336 ಕೋಟಿ ಆಗಿದೆ. ಮುಂತಾವಣೆಗಳು 2218 ಕೋಟಿ ಹೆಚ್ಚಿಗೆ ಈಗ 22,276 58% ಹೆಚ್ಚಿಗೆ 58 ಕೋಟಿ ಹೆಚ್ಚಿಗೆ ಆಗಿದೆ. ಸದಸ್ಯರ ಸಾಲಗಳು 5231, 25ಕ್ಕೆ 5893 ಹೆಚ್ಚಿಗೆ 662 25 ಲಕ್ಷ. ನಿವ್ವಳ ಲಾಭ ಹೋದ ವರ್ಷ 30 ಕೋಟಿ 57 ಲಕ್ಷ ಇತ್ತು. 33 ಕೋಟಿ 11 ಲಕ್ಷ. ಪರ್ಸೆಂಟೇಜ್ 8.31 ಆಗಿದೆ. ದುಡಿಯುವ ಬಂಡವಾಳ 7,895, ಈಗ 25ಕ್ಕೆ 8,593 ಹೆಚ್ಚಿಗೆ 697 ಕೋಟಿ 76 ಲಕ್ಷ ಆಗಿದೆ. 8% 87%. ಗ್ರಾಸ್ NPA 2.67 ಆಗಿದೆ. ಈಗ 25ಕ್ಕೆ 2.07 ಆಗಿದೆ. ನೆಟ್ NPA 0.0 ಆಗಿದೆ ರೀ. CRPS 12.48, ಈಗ 25ಕ್ಕೆ 12.51 ಆಗಿದೆ. ಈಗ 1 ನಿಮಿಷ ಹೇಳ್ಬಿಡ್ತಾರೆ. ಈಗ ನಮ್ಮ ಹೊಸ ಅಧ್ಯಕ್ಷರಾಗಿರಿ ಕೇವಲ 5 ತಿಂಗಳಾಯ್ತಾರೆ. 5 ತಿಂಗಳಾಯ್ತು. ಲಾಸ್ಟ್ ಟೈಮು ತಾವೆಲ್ಲ DCC ಬ್ಯಾಂಕ್ ಡೆವಲಪ್ಮೆಂಟ್ ಆದಾಗ ತಾವು ಮಾಧ್ಯಮ ಸ್ನೇಹಿತರೆಲ್ಲ ಕೇಳಿದ್ರಿ. ಹೋದ ಸಲ ಎಲ್ಲ ಭಾಳ ಲಾಭ ಆಯಿತು, ನೀವು ಆದರೂ ಯಾಕೆ ಅಧ್ಯಕ್ಷನ ಚೇಂಜ್ ಮಾಡುತ್ತೆ ಒಬ್ರು ಪ್ರಶ್ನೆ ಮಾಡಿದ್ರೆ ನಾವು ಹೇಳಿದ್ವಿ ಹೋದ ಸಲ 30 ಕೋಟಿ ಲಾಭ ಮಾಡ್ರು, ನಾವು 50 ಕೋಟಿ ಲಾಭ ಮಾಡ್ತೇವೆ ತಮಗೆಲ್ಲ ಹೇಳಿದ್ವು. ಆದರೆ ನಮ್ಗೆ 5 ತಿಂಗಳ ಅವಧಿ ಒಳಗ್ರೆ ನಮ್ಮ ಹೊಸ ಅಧ್ಯಕ್ಷ ಆದ ನಂತರ ಆಡಳಿತ ಮಂಡಳಿ ಸದಸ್ಯರು ಕೂಡ 33 ಕೋಟಿ 11 ಲಕ್ಷ ರೂಪಾಯಿ ಲಾಭ ಮಾಡಿದ್ದಾರೆ. ಅಂದರೆ ಹೋದ ಸಲಕ್ಕಿಂತ 3 ಕೋಟಿ ಲಾಭ ಜಾಸ್ತಿ ಆಗಿದ್ದಾರೆ. ಅವಧಿ 5 ತಿಂಗಳೈತೆ ನಮ್ಗೆ ಸಿಕ್ಕಿದ್ರೆ. ಅಕಸ್ಮಾತ್ ನಮ್ಗೆ 11 ತಿಂಗಳ ಪೂರ್ತಿ ನಮಗೆ 12 ತಿಂಗಳ ಅವಧಿ ಸಿಕ್ತಿತ್ತಂದ್ರೆ ನಾವು 50 ಕೋಟಿ ಲಾಭ ಮಾಡ್ತಿದ್ರು. ಅಂದ್ರೆ ಬ್ಯಾಂಕು ಲಾಭದಾಗೈತಿ. ಹೋದ ಸಲಕ್ಕಿಂತ 3 ಕೋಟಿ ಲಾಭ ಐತಿ. ಎಲ್ಲ ಆಡಳಿತ ಮಂಡಳಿ ಕೂಡ ಚಲೋ ನಡೆಸ್ಯಾರ್ರಿ. ಅದು ತಮ್ಮ ಮುಖಾಂತರ ಜಿಲ್ಲಾ ಎಲ್ಲ ಸಹಕಾರಿ ಸಂಘಗಳಿಗೆ, ರೈತರಿಗೆ ತಮ್ಮ ಮುಖಾಂತರ ಗಮನಕ್ಕೆ ತರ್ತಂದ್ರೆ ಇದೊಂದು ಆಯ್ತು. ಇನ್ನೆರಡು ವಿಷಯ ಅದಾವ್ರಿ. ಅಣ್ಣಾ ಸಾಹೇಬ್ ಜಿಲ್ಲೆ ಶುಗರ್ ಫ್ಯಾಕ್ಟ್ರಿದು ಹೇಳ್ತಾರೆ. ಅಂದ್ರೆ ಇನ್ನೂ 7 ತಿಂಗಳು ಸಿಕ್ತಿದ್ದ ಇನ್ನೂ ಹೆಚ್ಚು ಲಾಭ ಮಾಡ್ತೀವಿ ಅಂತ ಹೇಳಿದ್ರಿ ಶುಗರ್ ಫ್ಯಾಕ್ಟ್ರಿ. ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತ ವರ್ಷ ಘನ ಸರ್ಕಾರದ ಶೂನ್ಯ ಬಡ್ಡಿದರದ ಯೋಜನೆ ಅಡಿಯಲ್ಲಿ 3,175 ಕೋಟಿ ಅಲ್ಪಾವಧಿ ಬೆಳೆಸಾಲ ವಿತರಿಸಲು ಗುರಿ ನೀಡಲಾಗಿತ್ತು ನಮ್ಮ ಸರ್ಕಾರದಿಂದ. ಆದರೆ ನಮ್ಮ ಬ್ಯಾಂಕ್ ಜಿಲ್ಲೆಯು 4,88,379 ರೈತ ಸದಸ್ಯರಿಗೆ ಸುಮಾರು 3,475 ಕೋಟಿ ವಿತರಣಾ ಶೇಕಡ 109% ಸಾಧನೆಗೊಂಡಿದೆ. ಅದೇ ಪ್ರಕಾರ ಹೋದ ವರ್ಷ 4,68,775 ರೈತ ಸದಸ್ಯರಿಗೆ 3,060 ಹಂಚಲಾಗಿದೆ. ಪ್ರಸ್ತುತ ವರ್ಷದಲ್ಲಿ ಸುಮಾರು 19,604 ಹೊಸ ರೈತ ಸದಸ್ಯರಿಗೆ 415 ಕೋಟಿ ಹೆಚ್ಚು ವಿತರಣೆ ಮಾಡಲಾಗಿದೆ. ಇದರಲ್ಲಿ ಕೂಡ ನಾಬಾರ್ಡ್ ಹೋದ ವರ್ಷಕ್ಕಿಂತ 774 ಕೋಟಿ ಕೊಟ್ಟದ್ದು 461 ಕೋಟಿ ಬರೀ ನಮಗೆ ಈ ಸಲ ಕೊಟ್ಟದ. ಅದನ್ನೂ ಕೂಡ ನಾವು ಹೆಚ್ಚಿನ ಬಡ್ಡಿ ದರದಲ್ಲಿ ತಂದು ರೈತರಿಗೆ ಏನು ಕಮ್ಮಿ ಆಗಬಾರ್ದು ಅಂತ ನಮ್ಮ ಬ್ಯಾಂಕ್ ವತಿಯಿಂದ ವಿತರಣೆ ಮಾಡಿದ. ಇದನ್ನು ಹೇಳೋದಂದ್ರೆ 99.22% ಇದರ ವಸೂಲಿ ಕೂಡ ಆಗಿದೆ. ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೆಸಾಲ ನೀಡಿದ ಬ್ಯಾಂಕ್ ನಮ್ಮದಾಗಿದೆ. ಅದೇ ಪ್ರಕಾರ ಇವತ್ತು ಸಕ್ಕರೆ 3,000 ಕೋಟಿ ರೈತರು ಕೊಟ್ಟದ್ದು ಅದು ಏನು ಅದೇ ಪ್ರಕಾರ 8 ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಮತ್ತು 15 ಖಾಸಗಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸುಮಾರು 1,486 ಕೋಟಿ ವಿತರಣೆ ಮಾಡಿದ್ದು. ಅದರ ಪೈಕಿ ದುಡಿಯುವ ಬಂಡವಾಳ 877 ಕೋಟಿ ಮತ್ತು ಅವಧಿ ಸಾಲ 608 ಕೋಟಿ. ಇದರ ಪೈಕಿ ಈ ವರ್ಷದಲ್ಲಿ 162 ಕೋಟಿ ಕಂತು
192 ಕೋಟಿ ಬಡ್ಡಿ ಈ ಸಾಲದಲ್ಲಿ ವಸೂಲಾತಿ ಕೂಡ ಆಗಿದೆ. ಅದರಲ್ಲಿ ಕೂಡ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಸಂಗಮದಲ್ಲಿ ಎಲ್ಲ ಸಕ್ಕರೆ ಕಾರ್ಖಾನೆ ಕರೆಸಿ ಒಂದು ಸೌಹಾರ್ದಿತವಾದ ಸಭೆಯನ್ನು ಮಾಡಿದೋಸ್ಕರ ಇಟ್ಟು ವಸೂಲಾಗಲು ಸಾಧ್ಯವಾಯ್ತು ಅಂತ ನಾನು ಹೇಳ ಬಯಸ್ತೇನೆ. ಅಲ್ಲ ಅದು ನಮಗೆ ಕೆಲವೊಂದು ಪಾಯಿಂಟ್ ಮುಗಿಸಿ ಆಮೇಲೆ ಬರ್ತೀವಿ. ಈ ವರ್ಷದಾಗಿಂದ ಈಗ ನಮ್ಮ ಎಲ್ಲ ಮುಗಿಸ್ಬಿಟ್ಟಂತ ನೀವು ಆಮೇಲೆ ಕೇಳ್ಬಿಡ ಅಂದ್ರೆ ಇನ್ನೂ ಪಾಯಿಂಟ್ಸ್ ಅದ ಒನ್ ಬೈ ಒನ್ ನಾವು ಹೇಳ್ತೀವಿ. ಬೆಳಗಾವಿ DCC ಬ್ಯಾಂಕ್ ವತಿಯಿಂದ ಈಗಾಗಲೇ ಅನ್ನ ಸಂತೃಪ್ತಿ ಬೆಳೆ ಸಾಲದ ಜೊತೆಗೆ ಆಡಿಟ್ ಮಾಡಪ್ಪ ಹಂಗೆ ಬರೋಂಗ್ ಮಾಡ್ಕೋ. ಬೆಳೆ ಸಾಲದ ಜೊತೆಗೆ ಸರ್ಕಾರಿ ಫ್ಯಾಕ್ಟರಿ ಸಾಲ ಕೊಡ್ತೀವಿ. ಅದ್ರ ಜೊತೆಗೆ ಮಹಿಳೆಗೆ ವಿಶೇಷವಾದಂಥ ಆದ್ಯತೆ ಮೇರೆಗೆ 0% ಸಾಲವಾಗಿ 5 ಲಕ್ಷ ಸ್ವಸಹಾಯ ಸಂಘ ಮುಖಾಂತರ ಸಾಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತು ಜಿಲ್ಲೆಯಲ್ಲಿ 35 ಕೋಟಿಗಿಂತ ಹೆಚ್ಚು ಸ್ವಸಹಾಯ ಸಂಘ ಸಾಲವನ್ನು ಕೊಟ್ಟಿದ್ದೀವಿ. ಅದರಲ್ಲಿ 99% ಹೆಚ್ಚು ಸಾಲ ವಸೂಲಾತಿಯನ್ನು ಬ್ಯಾಂಕ್ ಮುಖಾಂತರ ಮಾಡಲಾಗಿದೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಬಹಳ ಒಂದು ಆರ್ಥಿಕವಾದಂಥ ಒಂದು ಸಪೋರ್ಟನ್ನು ಬ್ಯಾಂಕ್ ಇವತ್ತು ಮಾಡ್ತಾ ಇದೆ. ಅದ್ರ ಜೊತೆಲಿ IT ಬರ್ತಕ್ಕಂಥ ದಿನಮಾನದಲ್ಲಿ ಈಗಾಗಲೇ ನಮ್ಮ ಬ್ಯಾಂಕು ಮೊಬೈಲ್ ಬ್ಯಾಂಕನ್ನು ಹೊಂದಿದೆ. ಬರ್ತಕ್ಕಂಥ ದಿನಮಾನದಲ್ಲಿ IMPS UPI ಅಂದರೆ ಇವತ್ತು ಬ್ಯಾಂಕ್ ಫೋನ್ಪೇ ಮುಖಾಂತರ ಮಾಡ್ತಕ್ಕಂಥ ಒಂದು ಬರ್ತಕ್ಕಂಥ ಈ ಒಂದು 5 ತಿಂಗಳು ಅದು ಸಹಿತ ಬ್ಯಾಂಕಿಗೆ ಇನ್ಸ್ಟಾಲ್ ಮಾಡಿ ಸಾಮಾನ್ಯ ಒಬ್ಬ ಕಸ್ಟಮರ್ಗೂ ಸಹಿತ ಫೋನ್ಪೇ ಮುಖಾಂತರ ಒಂದು ವ್ಯವಹಾರ ಮಾಡಲಿಕ್ಕೆ ಬ್ಯಾಂಕು ತಯಾರಿಯನ್ನು ಮಾಡ್ತಾ ಇದೆ. ಹಿಂದಿನ ದಿನಮಾನದಲ್ಲಿ ಇವತ್ತು IT ನಾವು ಭಾಳ ಇಂಟರ್ನಲ್ ಭಾಳ ಸ್ಟ್ರಾಂಗ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಸಹಿತ ಇವತ್ತು ನಾವು ಮಾಡ್ತಾ ಇದ್ದೀವಿ. ವಿವಿಧ ಹಂತದಲ್ಲಿ ಇವತ್ತು NFS ಸಾಲಗಳನ್ನು 2 ವೀಲರ್ ಸಾಲ ಕೊಡ್ತೀವಿ. ಅದ್ರ ಜೊತೆಗೆ ಕಾರುಗಳಿಗೆ ಸಾಲ ಕೊಡ್ತೀವಿ. ನ್ಯಾಷನಲ್ ಬ್ಯಾಂಕ್ ಕೊಡ್ತಕ್ಕಂಥ ಎಲ್ಲ ಸಾಲವನ್ನು ಕಡಿಮೆ ಬಡ್ಡಿಯಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಟ್ರ್ಯಾಕ್ಟರ್ ರೈತರಿಗೆ ಬೇಕಂತ 3%ಲ್ಲಿ ಟ್ರ್ಯಾಕ್ಟರ್ ಮತ್ತು ಪೈಪ್ಲೈನ್ ಸಾಲವನ್ನು ಸಹಿತ ಬ್ಯಾಂಕ್ ಇವತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಬರ್ತಕ್ಕಂಥ ವಿಷಯ ಮಾನ್ಯ ಈ ಒಂದು ಬ್ಯಾಂಕಿನ ನೇತೃತ್ವ ಬಾಲಚಂದ್ರ ಜಾರಕಿಹೊಳಿ ಹೇಳ್ಬೇಕಂತ ನಾವು ಈಗ ಒಂದ್ ಸ್ವಲ್ಪ ಜೋರಾಗಿ ಹೇಳ್ಬಿಡ್ತೇನೆ. ಈಗ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರು ಏನ್ ಹೇಳ್ರಂದ್ರೆ ರೀ, ಶುಗರ್ ಫ್ಯಾಕ್ಟ್ರಿಗೆ 1000 ಕೋಟಿ ಮ್ಯಾಗ ನಾವು ಸಾಲ ಕೊಟ್ಟಿದ್ವಿ ರೀ. 1480 ಕೋಟಿ 1500 ಕೋಟಿ ಸಾಲ ಕೊಟ್ಟಿದ್ದ. ಮಾರ್ಚ್ ಎಂಡ್ಗ್ರಿ ಬಡ್ಡಿ ಕಂತ ಕೂಡಿ 169 ಕೋಟಿ ರಿಕವರಿ ಆಗ್ಬೇಕಾಯ್ತ. ಪರಿಸ್ಥಿತಿ ಹೆಂಗಿತ್ತಂದ್ರ ಈ ಸಲ ರೀ ನೀವು ಕ್ರಷಿಂಗ್ ಎಲ್ಲ ಭಾಳ ಕಡಿಮೆ ಅದು. ಶುಗರ್ ಫ್ಯಾಕ್ಟ್ರಿ ಬಡ್ಡಿ ಸಾಲ ಬರೋದು ಭಾಳ ಕಠಿಣ ಇತ್ತು ನಮಗ್ರಿ. ಅಂದ್ರೆ ರಿಕವರಿ ಆಗೋ ಸ್ಟೇಜ್ ಇರಾಕಿಲ್ಲ. ಇಲ್ಲಿ ಸಂಕಮದಾಗ ನಾವು ಎಲ್ಲರೂ ಕೂಡ ಒಂದು ಮೀಟಿಂಗ್ ಕರೆದು ಶುಗರ್ ಫ್ಯಾಕ್ಟ್ರಿ ಕನ್ವಿನ್ಸ್ ಮಾಡಿದ್ವು. ನೋಡಪ್ಪ ಬ್ಯಾಂಕ್ ಉಳಿಬೇಕು, ನಿಮ್ಮ ಫ್ಯಾಕ್ಟ್ರಿನೂ ಉಳಿಬೇಕಂದ್ರೆ ನೀವು ಕಟ್ಟಬೇಕಂದ ಕನ್ವಿನ್ಸ್ ಮಾಡಿದಾಗ ಮಾರ್ಚ್ 350 ಕೋಟಿ ಹ್ಞೂ ರೀ ಬಡ್ಡಿ ಮತ್ತು ಕಂತ 350 ಕೋಟಿ ಕೂಡಿ ಕೇಸ್ ಅದನ್ನ ಕರೆಕ್ಟಾಗಿ ಮಾರ್ಚ್ ಎಂಡಿಗೆ ಎಲ್ಲ ಶುಗರ್ ಫ್ಯಾಕ್ಟ್ರಿ ಅವ್ರು ನಮ್ಮ ಬ್ಯಾಂಕ್ ಸಹಕಾರ ಕೊಟ್ಟು ಕಟ್ಟಿದ್ರು. ಅವ್ರು ಕಟ್ಟಿದ ನಂತರ ಅಂದ್ರೆ ಬ್ಯಾಂಕ್ ಉಳಿತು, ಫ್ಯಾಕ್ಟ್ರಿ ಉಳಿತು. ಮುಂದಿನ ದಿನಮಾನದಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಹೇಳಿದ್ರು. ಅದಕ್ಕೆ ಯಾಕಂದ್ರೆ ನೀವು ಹೇಳ್ತೀರಿ ಈಗ ರೈತರಿಗೆ ಸಾಲ ಕೊಟ್ಟದ ಬೆಳಗಾವಿ DCC ಬ್ಯಾಂಕ್ ರೀ ಸುಮಾರು 3000 ಕೋಟಿ ರಾಜ್ಯದಾಗ ಯಾರೂ ಕೊಟ್ಟಿಲ್ರಿ. ಯಾರೂ ಕೊಟ್ಟಿಲ್ಲ ಅಂದ್ರೆ ಯಾಕಂದ್ರೆ 0% ಇರ್ತೈತೆ ಅದ್ರಿ. ಯಾರೂ ಕೊಡೋದಿಲ್ಲ ಅಂದ್ರೆ ಕಮರ್ಷಿಯಲ್ಗೆ ಜಾಸ್ತಿ ಲೋನ್ ಕೊಡ್ತಾರೆ. ಹೈಯೆಸ್ಟ್ ಕೊಟ್ಟದ್ದು ಇದು ಒಂದು ಉದಾಹರಣೆ ಐತ್ರಿ. 3470 ಕೋಟಿ ರೀ. ಆಮೇಲೆ ಕೆಲವೊಂದು ಮಂದಿ ಏನು ಹೇಳ್ತಾ ಇದ್ರಿ ಅಂದ್ರೆ ರೀ, DCC ಬ್ಯಾಂಕ್ನವರು ಮಾರ್ಚ್ ಎಂಡಿಗೆ ರೈತರಿಗೆ ಸಾಲ ಕೊಡ್ತಾ ಇಲ್ಲ ಅಂತೇಳಿ ಕೆಲವೊಂದು ಅಲಿಗೇಷನ್ ಬಂದ್ರೆ. ಆದ್ರೆ ಎಲ್ಲರಿಗೂ ಮಾರ್ಚ್ ಎಂಡಿಗೆ ಅವ್ರ ಖಾತೆಗೆ ಜಮಾ ಮಾಡಿ ಏಪ್ರಿಲ್ದಾಗ ಅವ್ರಿಗೆ ಸಾಲ ಬರೋಂಗೆ ಮಾಡಿದ್ರು. ಅಂದ್ರೆ ಹೊಸ ಸಾಲನೂ ಕೊಟ್ಟಿದ್ರು. ರೈತರಿಗೆ ಯಾವುದೂ ಸಾಲ ಬೆಳೆ ಸಾಲ ನಿಲ್ಲಿಸಿಲ್ಲ, ಎಲ್ಲನೂ ಕೊಟ್ಟಿದ್ರು. ಅಂದ್ರೆ ಬ್ಯಾಂಕ್ ಅಗದಿ ಗಟ್ಟಿಯಾಗಿತ್ತು. ಅದು ವಿಶೇಷವಾಗಿ ಡಿಪಾಸಿಟ್ ಹೋದ ಸಲಕ್ಕಿಂತ ಕಡಿಮೆ ಆಗ್ತೈತೆ. ಅಂದ್ರೆ ನಮ್ಮ ಬ್ಯಾಂಕ್ ಎಂಪ್ಲಾಯಿಗಳೆಲ್ಲ ರೀ, ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಕೂಡ ಹೆಚ್ಚಿನ ಪ್ರಮಾಣ ಅಂದ್ರೆ ಏನು 300 ಕೋಟಿ ಬಡ್ಡಿ ತಂದು ನಮಗೆ ಸಮಸ್ಯೆ ಏನಂತ ನಬಾರ್ಡ್ 400 ಕೋಟಿ ರೂಪಾಯಿ ನಮಗೆ ಬರೋ ಅಮೌಂಟ್ ಕಟ್ ಮಾಡ್ರಿ. ಇಡೀ ರಾಜ್ಯ ತುಂಬ ಕಟ್ ಮಾಡಿ ಅವ್ರು. ಅದಕ್ಕೆ ನಾವು ಡಿಪಾಸಿಟಲ್ಲೂ ಹಿಂದೆ ಬೀಳೋದಿಲ್ಲ. ಕೆಲವು ಮಂದಿ ಏನು ಹೇಳ್ತಿದ್ರೆ ನಿಮಗೆಲ್ಲ ಗೊತ್ತೈತೆ, DCC ಬ್ಯಾಂಕ್ ಡಿಪಾಸಿಟ್ ಹೋಗ್ತೈತಿ, ಕಡಿಮೆ ಆಗ್ತೈತಿ ಎಲ್ಲ ಮಾತಾಡ್ತಾರೆ. DCC ಬ್ಯಾಂಕ್ ಡಿಪಾಸಿಟು ಹೆಚ್ಚಾಯ್ತು. ರೈತರಿಗೆ ಏನು ಸಾಲ ಕೊಡ್ಬೇಕು ಅದು ಕೊಟ್ಟಿವಿ. ಕಮರ್ಷಿಯಲ್ಲು ನಾವು ಸಾಲ ಕೊಡಬೇಕಾಗ್ತೈತೆ. ಈಗ ಎಲ್ಲರೂ ಅಂದ್ರೆ ಇದು ಬರೀ ರೈತರಿಗೆ ಅಷ್ಟೇ ಇರೋದಿಲ್ಲ, ಕಮರ್ಷಿಯಲ್ ಮಾಡ್ಬೇಕಾದ್ರೆ. ಶುಗರ್ ಫ್ಯಾಕ್ಟ್ರಿಗೆ ನಾವೆಲ್ಲ ಸಾಲ ಕೊಟ್ಟರೆ 12% ಮೇಲೆ ಬಡ್ಡಿ ಬರ್ತೈತೆ, 0% ಇಲ್ಲ. ಅಂದ್ರೆ ನಾವು ಬ್ಯಾಂಕ್ ಲಾಭ ಮಾಡ್ಬೇಕಂದ್ರೆ ಕಮರ್ಷಿಯಲ್ದಾಗ ಕೆಲವೊಂದು ಲೋನ್ ಕೊಡಬೇಕಾಗ್ತೈತಿ. ಹಿಂಗೆಲ್ಲ ಕೊಟ್ಟಿದ್ರು. ಅದಕ್ಕೆ ಉಳಿತಾಯ ಈಗ ಎಲ್ಲರೂ ನಮ್ಮ ಅಂತೇಜ್ ದೊಡ್ಡಗೌಡರು, ಅಣ್ಣ ಸಾಹೇಬ್ ಅವರು, ಅಂಕಲಿರಾಜು ಅಧ್ಯಕ್ಷರು ಎಲ್ಲರೂ ಕೂಡಿ, ಅರವಿಂದ್ ಪಾಟೀಲ್ ಉಪಾಧ್ಯಕ್ಷರು, ನಾವು ಏನು ಮಾಡತ್ತಂದ್ರೆ ಲಾಭ ಬರೋ ನೀನು ಮೊನ್ನೆ ನಾವು ಖರ್ಚು ಕಡಿಮೆ ಮಾಡ್ಬೇಕ್ರಿ. ಖರ್ಚು ಕಡಿಮೆ ಮಾಡ್ಬೇಕಂದ್ರೆ ಒಂದೇ ಉದಾಹರಣೆ,
ಈ ಒಂದು ಕಾರ್ಡ್ ಬರ್ತೈತಿ ಈಗ ಅಂದ್ರೆ ಇತರ ಕಾರ್ಡ್ ಯಾವ್ದು ATM ಕಾರ್ಡ್ ಈಗ ಅದೆಲ್ಲ 120 ರೂಪಾಯಿ ತಗೋತಿದ್ರಿ ಒಂದು ಕಾರ್ಡ್. ಈಗ ನಾವೇನ್ ಮಾಡ್ತೀವಿ ನೆಗೋಷಿಯೇಟ್ ಕರೆದು ಈಗ ಒಬ್ಬೊಬ್ರು 40 ರೂಪಾಯಿ ಕೊಡಕ್ಕೆ ರೆಡಿ ಅದಾರ, 50 ರೂಪಾಯಿಗೂ ಕೊಡೋ ರೆಡಿ ಅದಾರ. ಅಂದ್ರೆ ಹಿಂಗೆ ನಾವು ಉಳಿತಾಯ ಮಾಡ್ಕೋತ ಹೋದು ಅಂದ್ರೆ ರೀ 5-6 ಕೋಟಿ ವರ್ಷಕ್ಕೆ ಅಲ್ಲೇ ಉಳಿತಾಯ ಆಗ್ತದೆ. ಅಂದ್ರೆ ಒಂದು ಕಾರ್ಡ್ ಉದಾಹರಣೆ ಏನ್ರಿ. ಮತ್ತು ಬೇರೆ ಬೇರೆ ಮತ್ತು ಇದ್ರಾಗ ಅದಾವು ಕೆಲವೊಂದು ಎಲ್ಲ ವಿಷಯ ಅಂದ್ರೆ ಟೆಂಡರ್ ಮುಖಾಂತರ ನಾವು ಖರ್ಚು ಕಡಿಮೆ ಮಾಡಿ ಅಲ್ಲಿ ಒಂದು 5 ಕೋಟಿ ರೂಪಾಯಿ ಏನಾದ್ರು ಉಳಿತಾಯ ಮಾಡಿದ್ರೆ ಮುಂದಿನ ಸಾಲಕ್ಕೆ ಅದು ಲಾಭದಾಗ ಹೆಚ್ಚು ಬರ್ತೈತಿ. DCC ಬ್ಯಾಂಕ್ ಎಲ್ಲ ಭಾಳ ಗಟ್ಟಿಯಾಗಿ ಎಲ್ಲ ಆಡಳಿತ ಮಂಡಳಿ ಭಾಳ ಚೆನ್ನಾಗಿ ನಡ್ಸತ್ತಾರು. ಆಮೇಲೆ ಎಲ್ಲಂದ್ರೆ ಎಲ್ಲರೂ ಗಟ್ಟಿಯಾಗಿ ಒಕ್ಕಟ್ಟಾಗಿ ಮಾಡಕತ್ತಾರು. ಟೀಮ್ ಅದು ಚಲೋ ಐತಿ. ಮುಂದಿನ ದಿನಮಾದ DCC ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಏನೇನು ಮಾಡೋಕ್ಕಾಗ್ತದೆ ಖಂಡಿತವಾಗಿ ಮಾಡ್ತೀವಿ. ಅದ್ರ ಜೊತೆಗೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕ್ ಅಂದ್ರೆ ನಮ್ಮ ಬ್ಯಾಂಕ್ ಸ್ಟಾರ್ಟ್ ಆಗಿ 100 ವರ್ಷ ಆಗ್ತದೆ. ಶತಮಾನೋತ್ಸವ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತೇಳಿ ಅಂದ್ರೆ ಒಂದು ವಿಚಾರ ಮಾಡತ್ತು. ಬೆಳಗಾವಿದಾಗ ಅಂದ್ರೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ಸೆಕೆಂಡ್ ವೀಕ್ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಶತಮಾನೋತ್ಸವ ಮಾಡಿ ರೈತನೆಲ್ಲ ಕರೆದು ಒಂದು ದೊಡ್ಡ ಫಂಕ್ಷನ್ ಮಾಡ್ತೀವಿ. ಮತ್ತು ಇನ್ನೂ ಬ್ಯಾಂಕಿಗೆ ಏನು ಅನುಕೂಲ ಮಾಡ್ಬೇಕು ಅದನ್ನೆಲ್ಲ ಅದೇ ಉಳ್ದಿಲ್ಲ, ಒಂದು ಉಳ್ದಿಲ್ಲ ನಮ್ಮಲ್ಲಿ, ಒಂದು ಉಳ್ದಿಲ್ಲ ನಮ್ಮಲ್ಲಿ. ನಾ ಇಲ್ಲ ಹಿಂದಿರ್ಬೋದು. ನಾ ಹೇಳಿದೆ ಅದ 350 ಕೋಟಿ ಬಡ್ಡಿ ಮತ್ತು ಇನ್ಸ್ಟಾಲ್ಮೆಂಟ್ ಕೂಡಿ 350 ಕೋಟಿ ವಸೂಲಾಗ್ಯದ ಮಾರ್ಚ್ ಅಖೇರ್ಗೆ. ಬಂದನೆ ಈಗ ನೀವು ಶುಗರ್ ಫ್ಯಾಕ್ಟ್ರಿ ಕಟ್ಟಬೇಕು. ಇದೇ ಏನಿಲ್ಲ ರೀ, ಮಾರ್ಚ್ ಎಂಡ್ಗೂ ಯಾವ ಶುಗರ್ ಫ್ಯಾಕ್ಟ್ರಿನೂ ಕಟ್ಟಬೇಕಾಗದಿಲ್ಲ. ಅವ್ರು ಬಡ್ಡಿನೂ ಕಟ್ಟರು, ಕಂತು ಕಟ್ಟರು. ನೀವು ನಮ್ಮ ಬ್ಯಾಲೆನ್ಸ್ ಶೀಟು ಚೆಕ್ ಮಾಡ್ಬೋದು, ಬಂದು ನೋಡ್ಬೋದು. ಯಾವುದೂ ಕಟ್ಟವಾಗಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ನಾವೆಲ್ಲ ಹೇಳಿದ್ವಲ್ಲ, ಸಂಕ್ರಮ ಮೀಟಿಂಗ್ ಕರೆದು ಕನ್ವಿನ್ಸ್ ಮಾಡೋದು ಎಲ್ಲ ಶುಗರ್ ಫ್ಯಾಕ್ಟ್ರಿ ಅವ್ರು ಕಟ್ಟಿದಾರು. ಮುಂದೆ ಅವ್ರು ಏನು ಹೆಲ್ಪ್ ಮಾಡಿ ಅಂದ್ರೆ ಬ್ಯಾಂಕು ಉಳಿಬೇಕು, ಫ್ಯಾಕ್ಟ್ರಿನೂ ಉಳಿಬೇಕು ಅಂದ್ರೆ ಅಲ್ಲ ಕೊಟ್ಟಿದ್ದೀವಿ. ಈಗ ಏನು ಬರ್ತೈತಿ ಅಂದ್ರೆ ರೀ, ಈಗ ಬೆಳಗಾವಿ ಜಿಲ್ಲಾ ಶುಗರ್ ಫ್ಯಾಕ್ಟ್ರಿಗೆ ಸಾಲ ಕೊಡ್ಬೇಕಂದ್ರೆ ಬಾಗಲಕೋಟೆ ಅವ್ರು ಕೊಡ್ತಾರೋ, ಕೊಲ್ಲಾಪುರ ಅವಾಗ ನಾವು ಲೀಡ್ ಬ್ಯಾಂಕ್ ಆಗ್ತದೆ. ಬಾಗಲಕೋಟೆಗೆ ಅವ್ರು ಲೀಡ್ ಬ್ಯಾಂಕ್ ಆಗ್ತಾರೋ, ಅವ್ರ ಮುಖಾಂತರ ನಾವು ಕೊಡ್ತೀವಿ. ಅಂದ್ರೆ ಬಾಗಲಕೋಟೆಗೆ ಕೊಟ್ಟಿದ್ವಿ, ಬಿಜಾಪುರ ಕೊಟ್ಟಿದ್ದೀವಿ, ಬೆಳಗಾವಿ ಕೊಟ್ಟಿದ್ದೀವಿ. ವಿದಿನ್ ಸ್ಟೇಟ್ ಬೇಕಾದ್ರೆ ಶುಗರ್ ಫ್ಯಾಕ್ಟ್ರಿಗೆ ರೀ DCC ಬ್ಯಾಂಕ್ ಆಲ್ಮೋಸ್ಟ್ ಆಲ್ ಎಲ್ಲ ತಗೋತಾರೆ. ಎಲ್ಲ ಈಗ ಒಂದು 2-3 ಪ್ರಭಾಕರ್ ಕೋರೆ ಅವ್ರ ಫ್ಯಾಕ್ಟ್ರಿ ಒಂದು ತಗೊಂಡಿಲ್ಲ ರೀ. ಶಾಮನೂರ್ ತಗೊಂಡಿಲ್ಲ. ಚಿಕ್ಕೋಡಿ, ದೂದ್ಗಂಜ್ ಇವನ್ ಬಿಟ್ರೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲಾರು ತಗೋತಾರ. ಅಲ್ಲ ಟೋಟಲ್ NPA 2.6 ಅದ ನಮ್ದು ಈಗ ಸದ್ಯ ಬ್ಯಾಂಕಿಂದ. ಇಲ್ಲ ಡಿಫಾಲ್ಟ್ ಆಗಿಲ್ಲ. ಎಸ್ 100% ವಸೂಲಾಗಿದೆ. ಎಲ್ಲ ಸೇರಿ ಅದ ಟ್ರ್ಯಾಕ್ಟರ್ ಲೋನ್ ಅದ, ರೈತರ ಸಾಲ ಅದ ರೀ. ಎಲ್ಲ ಹಿಡ್ದ ಕೋರ್ಟಲ್ಲಿ ಯಾವ್ದಿಲ್ರಿ, ಯಾರು ಕೋರ್ಟಿಗೆ ಹೋಗಿಲ್ಲ. ಅದರಲ್ಲಿ ನಾವು ಇಲ್ಲ ಅದ್ರಲ್ಲಿ ನಾವು ಸಾಧಾರಣ ಕೊಟ್ಟಿಲ್ಲ. ಆಮೇಲೆ ಇದು ಶಿವಸಾಗರ ಅದು ಹೋಗ್ಯದ, ಆಲ್ರೆಡಿ ಹೋಗ್ಯದ. ರಾಮದುರ್ಗ ರೀ ಆಲ್ರೆಡಿ ಕ್ಲಿಯರ್ ಅದು. ಅವೆಲ್ಲ ಅಮೌಂಟು ಬಂದು ಜಮಾ ಆಗ್ಯದ. 100% ಕಮ್ಮಿ ಆಗ್ಯದ, ಭಾಳ ಕಮ್ಮಿ ಆಗ್ಯದ. ನಿಮ್ಗೆ ಇನ್ನೂ ಒಂದು ಸ್ವಲ್ಪ ದಿವಸದಾಗ ಎಲ್ಲ ರೆಕಾರ್ಡ್ ಕೊಡ್ತೀವಿ ಬೇಕಾದ್ರೆ. ಯಾಕಂದ್ರೆ ಇನ್ನೂ ಈಗ ಸದ್ಯ ಎಲ್ಲ ರಿನ್ಯೂ ಆಗಕ್ ಬಂದಂಗೆ ಗೊತ್ತಾಗ್ತಾವ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಜರ ಜರ್ತೀರಿ ಸ್ವಲ್ಪ ತಡ್ರಿ. ಅಲ್ಲ ಒಂದ್ ಯಾವ್ದಾರ AMC ಕೊಡಾಕಿದೇವ ತಿಳ್ಕೊ ನೀವು, ಕಂಪ್ಯೂಟರ್ ಮೇಂಟೆನೆನ್ಸ್ ಅದು ವರ್ಷ ಮುಗಿದ ನಂತರ ಬರ್ತದ. ಈಗ ಒಂದೊಂದಾಗಿ ಬರಾಕದಾವ. ಅದರಲ್ಲಿ ಎಷ್ಟು ಸೇವಿಂಗ್ ಆಗ್ತದ ಒಮ್ಮೆ ನಿಮ್ಗೆ ರೆಕಾರ್ಡ್ ಕೊಡ್ತೀವಿ. ಇನ್ನೊಂದ್ 2 ತಿಂಗಳ ಸೇವಿಂಗ್ ಮ್ಯಾಕ್ಸಿಮಮ್ ಉಳಿತೈತಿ ಸರ್. ಯಾಕಂದ್ರೆ ಆಡಳಿತ ಬಂದ್ರೆ ಈಗ ನೋಡ್ರಿ ಅಂದ್ರೆ ಸಾಲ ರೀ ಭಾಳ ಮಂದಿ ತಗೊಂಡಾರ ಈಗ. ಅಂದ್ರೆ ರೆಗ್ಯುಲರ್ ಆಗಿ ತುಂಬಿರ ಸಾಕಿ ಈಗ ಎಲ್ಲರೂ ಆಲ್ಮೋಸ್ಟ್ ಆಲ್ ಅಂತಾರಲ್ಲ ರೀ. ಭಾಳ ಮಂದಿ ಅಂದ್ರೆ ಅವ್ರ ಬೋರ್ಡ್ನಾಗ ಇಲ್ಲಂದ್ರು ಅವ್ರ ಒಂದು ಕಂಪ್ನಿಗಳು ಮಾಡಿರ್ತಾರ್ರಿ. ಭಾಳ ಮಂದಿ ಸಾಲ ತಗೊಂಡ್ ಉದಾಹರಣೆ ಇದಾವ. ನಿರಾಣಿ ಶುಗರ್ ಸಾಲ ತಗೊಂಡಾರ್ರಿ, ಮತ್ತು ಬೇರೆ ಬೇರೆದವ್ರು ಭಾಳ ಮಂದಿ ತಗೊಂಡಾರೆ. ಅದು ರೆಗ್ಯುಲರ್ ಆಗಿ ತುಂಬಾಕತ್ತಾರೋ. ಏಕೈಕ ಒಬ್ಬ ಸದಸ್ಯರು ಆಡಳಿತ ಮಂಡಳಿ ನಿರ್ದೇಶಕರು ಇವರು ಮಾತ್ರ ಕಾಣ್ತಾ ಇಲ್ಲ. ಏನಾದ್ರೂ ಅಸಮಾಧಾನ ಇದೆನಾ ಅಂತ.
ಸೌದಿ ಅವ್ರು ಇದೇ ಮೀಟಿಂಗ್ ದಾಗಿದ್ರು, ಇದೇ ಜನ ಬೇರೆ ಕೆಲಸ ಹೋದ್ರು. ಲಕ್ಷ್ಮಣ್ ಚೌಧರಿ ಬ್ಯಾಂಕ್ನಾಗ ಇದ್ದಾರೆ. ನಾ ಫೋನ್ ಮನೆ ಹತ್ತಿನಿಗೆ ಅರ್ಜೆಂಟ್ ನೀವು ಬೇರೆ ಅಂತನ್ನಿ, ಇಲ್ಲ ಅರ್ಜೆಂಟ್ ಕೆಲಸ ಇತ್ತಂದ್ರು. ಮೀಟಿಂಗ್ ಮುಗಿಸಿ ಹೋದ್ರು ನಮ್ ಜೊತೆ. ಆತರ ಇರುದು ಇಲ್ರಿ ಆತರ ರೀ. ಮತ್ ಈಗ ಅದ ಒಂದ್ ಮನಿ ನಡ್ಸೋದೇ ಒಂದ್ ಸ್ವಲ್ಪ ವ್ಯತ್ಯಾಸಗಳು ಅಲ್ಲ 300 ಕೋಟಿ ಹೆಚ್ಚಾಗ್ಯದ ಅಂತ ಹೇಳಿದ್ರು. ಅದರಿ 300 ಕೋಟಿ ಹೆಚ್ಚಾಗ್ಯದ ನಮ್ ಡಿಪಾಸಿಟ್. ಅಂದ್ರೆ ಯಾರಿಂದನೂ ಬ್ಯಾಂಕ್ ನಿಲ್ಲುದಿಲ್ಲ, ನಡ್ಕೋತ ಉಂಟದ. ಈಗ ನಮ್ಮ DCC ಬ್ಯಾಂಕ್ ಮುರುಗೋಡ್ ಮಾಂತಜ್ಜನ್ ಪುಣ್ಯದಿಂದ ಅವ್ರ ಜಾಗದಾಗ ಕಟ್ಟಿದೀವಿ. ಅಲ್ಲಿ ಯಾವ ನೀರ್ಲಿ ಬಿಡ್ಲಿ, ನಾವಿರ್ಲಿ ಬೇಕಾದವಿರ್ಲಿ, ಬ್ಯಾಂಕ್ ನಿರಂತರವಾಗಿ ನಡ್ಕೋತ ಹೋಗೋದು. ಯಾವ ಡಿಪಾಸಿಟ್ ಕಡಿಮೆ ಆಗಲ್ಲ, ಯಾವ ಸಲ ಕಡಿಮೆ. ಸುಮ್ಮನೆ ರಾಜಕೀಯವಾಗಿ ಏನಾರು ಮಾತಾಡ್ಬೋದು ಅಂತ ಬಿಟ್ಟರೆ ಏನೂ ಕಡಿಮೆ ಆಗಿಲ್ಲ. ಇನ್ನೂ ಹೆಚ್ಚು ಚಲೋ ಆಗಿ ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಅಪಾಯಿಂಟ್ಮೆಂಟ್ ಹೇಳ್ಬಿಡ್ತೇನೆ ಈಗ, ಯಾಕಂದ್ರೆ ನಾವು 161 ಪೋಸ್ಟ್ ಅಪಾಯಿಂಟ್ಮೆಂಟ್ ಮಾಡ್ಬೇಕಂತ ಹೇಳಿ ಗೌರ್ಮೆಂಟ್ ಪ್ರಪೋಸಲ್ ಕಳಿಸಿದ್ವಿ. ಆದ್ರೆ ಅಲ್ಲಿ 2 ತಿಂಗಳ ಪ್ರಪೋಸಲ್ ಪೆಂಡಿಂಗ್ ಉಳಿತು. ಗೌರ್ಮೆಂಟ್ ಅವ್ರು ಏನ್ ಹೇಳ್ತಾರ ಅಂದ್ರೆ ರೀ, ನಮ್ದು ಇಂಟರ್ನಲ್ ಅಂದ್ರೆ ಒಳ ಮೀಸಲಾತಿ ಬಂತಲ್ಲ ರೀ, ಇಂಟರ್ನಲ್ ರಿಸರ್ವೇಶನ್ ಅದು ಫೈನಲ್ ಆಗೋ ತನಕ ನಾವು ಯಾವ ಹೊಸ ಅಪಾಯಿಂಟ್ಮೆಂಟ್ ಮಾಡೋದಿಲ್ಲ ಅಂತೇಳಿ ಈಗ ಪೆಂಡಿಂಗ್ ಇಟ್ಟಾರ. ಈಗ ಅದ ಗೌರ್ಮೆಂಟ್ ಪರ್ಮಿಷನ್ ತಗೋಬೇಕಾಯ್ತು. ನಾವು ಯಾರು ಮಾಡ್ಬೇಡತ್ತಾರ, ಒಂದು ಆರ್ಡರ್ ಮಾಡಿದಾರೆ. ಇಡೀ ಸ್ಟೇಟ್ ಒಳಗೆ ಸಣ್ಣ ಕ್ಲರ್ಕ್ ಹಿಡಿದು ಅಥವಾ ಪ್ಯೂನ್ ಹಿಡಿದು ಹೈ ಲೆವೆಲ್ ಪೋಸ್ಟ್ ಯಾವ ನೀವು ಅಪಾಯಿಂಟ್ಮೆಂಟ್ ಮಾಡಬಾರ್ದು. ಅದು ಅಲ್ಲ ಸಹಕಾರ ಇದ್ರೂ ಗೌರ್ಮೆಂಟ್ ಫಂಡ್ಸ್ ಐತಿಲ್ಲ ನಮ್ದ್ರಾಗ. ರೈತರ ಸಾಲ ಕೊಡದ ನಾಬಾರ್ದ ಎಲ್ಲ ರೈತ ಸೆಮಿ ಗೌರ್ಮೆಂಟ್ ಅನ್ನೋದು. ಇದಕ್ಕೆ ಸೆಮಿ ಗೌರ್ಮೆಂಟ್ ಸುಮಾರು 35 ಕೋಟಿ. 35 ಕೋಟಿ ರೀ. ನಾವು ಮ್ಯಾಕ್ಸಿಮಮ್ ಫಸ್ಟ್ ಟೈಮ್ ಏನ್ ಮಾಡ್ತೀವಿ, ಅವಾಗ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಅಷ್ಟು ಕೊಡ್ತೀವಿ. ಅದು ಅಪ್ ಟು 10 ಲಕ್ಷ ಮಟ್ಟ ಕೊಡ್ತೀವಿ, 15 ಲಕ್ಷ ಮಟ್ಟ ಕೊಡ್ತೀವಿ. ಅವಾಗ ಹೆಂಗೆ ನಮಗೆ ತುಂಬ್ಕೋತ ಅವಾಗ ನಾವು 20 ಜನಕ್ಕೆ ಒಂದು ಸೊಸೈಟಿ ಸಂಗಿತ್ತು ಮೊದಲು ಕಾಂಟ್ರಿಬ್ಯೂಷನ್ ಮಾಡ್ತಾವೆ. 5,000, 10,000, 25,000, 25 ಅವು ಯುಟಿಲೈಸೇಷನ್ ಮಾಡೋದು ಅವು ಬಿಟ್ಟಿದ್ದು. ಅದು 1850 ಸಂಘಗಳಿಗೆ ನಾವು 35 ಕೋಟಿ 1850 ಸಂಘ. ಅಲ್ಲ ಹೊಸದ ಮಾಡ್ಲೇಬೇಕ್ರಿ. 9 ಬ್ರಾಂಚ್ ಹೊಸ ಪರ್ಮಿಷನ್ ಮೊದಲು 11 ಮಾಡ್ಬೇಕ್ರಿ. ಶತಮಾನೋತ್ಸವ ನಿಮಿತ್ತವಾಗಿ ಎಲ್ಲಾ ಸಂಘ ಸಂಸ್ಥೆಗಳು ಒಂದ್ ಗಿಫ್ಟ್ ಕೊಟ್ಟು ಅವ್ರ ಸತ್ಕಾರ ಮಾಡುವಂತ ಯೋಜನೆಗಳು ಕೂಡ ಇದಾವೆ. ಈಗ 6,000 ಕೋಟಿ ಇದ್ದದ್ದು ಅದನ್ನ ಮುಂದಿನ ವರ್ಷದಲ್ಲಿ 10,000 ಕೋಟಿ ಒಯ್ಬೇಕಂತ ನಾವೆಲ್ಲರೂ ದೃಢ ಸಂಕಲ್ಪನ ಮಾಡಿದ್ದೇವೆ. ಇದೇ ಈಗ ಅವರು ನಮ್ ಬ್ಯಾಂಕಿಂಗ್ ಸಿಸ್ಟಮ್ ಒಳಗೆ ಅನ್ನ ಸ್ವಲ್ಪ ಒಳ್ಳೆ ಅವ್ರ ಸಲಹೆ ಬಾಳ ತಗೋತು ನಾವ್ರಿ. ಈಗ ನಾವು ಹೇಳಿದಿಲ್ಲ 100 ವರ್ಷ ಶತಮಾನೋತ್ಸವಕ್ಕೆ 14 ಕೋಟಿ ರೂಪಾಯಿ ಇಟ್ಟಿದ್ವು ನಾವ್ರಿ, ಅಂದ್ರೆ ಫಂಕ್ಷನ್ ಮಾಡಾಕ ಬ್ಯಾಂಕ್ನಾಗ. ಅವ್ರೇನ್ ಸಜೆಷನ್ ಕೊಟ್ರಂದ್ರ ನಾವು ಸುಮ್ಮನೆ ಚಲೋ ಹಂಗ ಅದು ಖರ್ಚು ಮಾಡೋಕಿದ 14 ಕೋಟಿ ಒಳಗೆ ಮ್ಯಾಕ್ಸಿಮಮ್ ನಮ್ಮ ಬ್ರಾಂಚ್ಗಳು ಇರ್ತಾವ. ಎಲ್ಲಕ್ಕೂ ಒಂದೇ ತರ ಪೇಂಟ್ ಮಾಡೋನು, ಅಲ್ಲಿ ಫರ್ನಿಚರ್ ಮಾಡಿ ಅಂದ್ರೆ ಇಂಪ್ರೂವ್ ಮಾಡಿದ್ರೆ ಗ್ರಾಹಕರು ಬಂದ್ರ ಒಂಥರ ಇದು ಒಳ್ಳೇದಿರ್ಬೇಕಂದ್ರ ಬ್ರಾಂಚ್ಗಳೆಲ್ಲ ಚಂದ ಒಂದೇ ಎಲ್ಲ ಪೇಂಟ್ ಒಂದೇ ತರ ಮಾಡ್ಬೇಕು. ನಾವು ಈ ತರ ಮಾಡಿ ಹೊಸ ಯೋಜನೆ ಮಾಡ್ಬೇಕ್ರಿ. ಡಿಪಾಸಿಟ್ ಇದ್ದಿದ್ದು ಹೋದ ಕೇಸ್ ನಾವು 8,000 ಕೋಟಿ ತಗ ಒಯ್ಬೇಕು. ಶತಮಾನ ಅಪಾಯಿಂಟ್ಮೆಂಟ್ ಮೋಸ್ಟ್ಲಿ ಹೊಸ ಆಡಳಿತ ಮಂಡಳಿ ಬಂದ ನಂತರ ಆಗೋ ಚಾನ್ಸ್ ಇದೆ. ಯಾಕಂದ್ರೆ ಅಕ್ಟೋಬರ್ದಾಗ ಹೆಚ್ಚು ಕಮ್ಮಿ ನಮ್ದು ಇಲೆಕ್ಷನ್ ಬರ್ತಾ ಇದ್ರೆ ಅದಾದ ಕೂಡ ಯಾಕಂದ್ರೆ ಗೌರ್ಮೆಂಟ್ ಈಗ ಕೊಟ್ಟಿದ್ರೆ ಚಲೋ. ಯಾಕಂದ್ರೆ ನಾವು ಪ್ರಮೋಷನ್ ಕೊಟ್ಬಿಟ್ಟಿದ್ವಿ ಎಲ್ಲರಿಗೂ. ಪ್ರಮೋಷನ್ ಕೊಟ್ಟವ್ರು ಮ್ಯಾಕ್ ಪೋಸ್ಟಿಂಗ್ ಕೊಡಬೇಕು, ಕೆಳಗೆ ಹೊಸ ಅಪಾಯಿಂಟ್ಮೆಂಟ್ ಆಗ್ಲೇಬೇಕ, ಇಲ್ಲ ನಮಗೆ ಭಾಳ ತೊಂದರೆ ಆಗ್ತೈತೆ ಅದು. ಸೊ ಅವನ್ನೆಲ್ಲ ಮೈಂತಲ್ಲ ಹೊಸ ಯೋಜನೆ ಇಟ್ಕೊಂಡು ಮಾಡಕತ್ತವ್ರಿ. ಜೊತೆಗೆ ಅಲ್ಲ ಮತ್ತೊಂದು ಹೇಳ್ತಾರೆ ವಿಶೇಷವಾಗಿರಿ, ಮೊಬೈಲ್ ಬ್ಯಾಂಕಿಂಗು ಇದನ್ನೆಲ್ಲ ಹೊಸವಾಗಿ ಇಂಪ್ಲಿಮೆಂಟ್ ಮಾಡೋದು. ಡಿಸ್ಟ್ರಿಕ್ಟ್ ಕೋಆಪ್ ಈಗ ಅಲ್ಲ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಬೇರೆ ಬ್ಯಾಂಕ್ ಡಿಫ್ರೆನ್ಸ್ ಹೇಳ್ತೇನೆ. ಮೊದಲನೇದಾಗಿ ಬೇರೆ ಬ್ಯಾಂಕ್ದವ್ರು ಏನ್ ನ್ಯಾಷನಲೈಸ್ ಬ್ಯಾಂಕ್ ಇಲ್ಲಿ, ಮಲ್ಟಿ ನ್ಯಾಷನಲ್ ಬ್ಯಾಂಕ್ ಇಲ್ಲಿ, ಪ್ರೈವೇಟ್ ಬ್ಯಾಂಕ್ ಇಲ್ಲಿ, ಅವ್ರು ಏನ್ ಕೆಲಸ ಮಾಡ್ತಾರೆ ಎಲ್ಲಾ ಕೆಲಸ ನಮ್ಮ ಬ್ಯಾಂಕ್ನಾಗ ಕೂಡ ಆಗ್ತಿರ್ತದೆ, ಯಾವುದೇ ಟೈಪ್ ಆಫ್ ಲೋನ್ಸ್. ಬಟ್ ವಿಶೇಷ ಅಂದ್ರೆ 0% ಲೋನ್ ಏನ್ ಸರ್ಕಾರದ ಬರ್ತದ ಅದು DC ಬ್ಯಾಂಕ್ ಥ್ರೂನ ಬರ್ತದ, ಹೊರತು ಬೇರೆ ಕಡೆ ಬರೋದಿಲ್ಲ. ಇದಟ್ಟ ಎಕ್ಸ್ಟ್ರಾ ಆಡೆಡ್ ಫೀಚರ್. ಎಲ್ಲಾರು ಉಳ್ಕಿದ್ ಎಲ್ಲಾನ ಮಾಡ್ತೀವ್ರು, ಆಲ್ರೆಡಿ ಮಾಡಿದವ್ರು ನಾವು. ಅಲ್ಲ ಈಗ 17 ಇಲ್ಲ ಈಗ ಇಲ್ಲ 17, 18 2 ಸಲ ಅಪಾಯಿಂಟ್ಮೆಂಟ್ ಮಾಡಿದವ್ರೆ. ಮಾಡಿದಾಗ ನೀವು ನೋಡ್ರಿ 5-6 ಸಲ ಅಪಾಯಿಂಟ್ ಮಾಡೋದು ಅಷ್ಟು ಆಯ್ತು ಮಾಡಿದ್ವಿ ಸರ್. ಈಗ ಪೋಸ್ಟಿಂಗ್ ಕೊಡ್ತೀನಾಗ ಅದಕ್ಕೆ ಪೋಸ್ಟಿಂಗ್ ಕೊಡ್ತೀನಿ ಅಪಾಯಿಂಟ್ಮೆಂಟ್ದಾಗ ಅಷ್ಟೇ ಹೋಗಿರ್ಬೇಕು.
ಏನಂತ ಈಗ ಸೊಸೈಟಿ ಇಡೀ ಕರ್ನಾಟಕ ರಾಜ್ಯದಾಗ ಬೆಳಗಾವಿ ಜಿಲ್ಲೆದಾಗ ಸೊಸೈಟಿ ಇದ್ದಟ್ಟು ಎಲ್ಲೂ ಇಲ್ಲ. ಪಂಚಾಯತಿ ಒಂದ್ ಮಾಡಿಬಿಟ್ಟು 5 ಪಂಚಾಯತಿ 5 ಆಗಿದಾವ್ರಿ. ಆಕ್ಚುಲಿ ಒಂದೇ ಇರ್ಬೇಕು ಪಂಚಾಯತಿ. ಕೇಳಿಲ್ಲ ಕೊಟ್ಟಿದಾರಲ್ಲ ಅಲ್ಲಿ ಕರೆಕ್ಟ್. ಏನ್ರಿ ಇವ್ರು ಮುಗಿಲಿಲ್ಲ ಆಮೇಲೆ ಕೇಳಕ್ರೆ ಮಾಡ್ಕೊಂಡು ಹಳೆ ಹೊಸವ್ ಎಲ್ಲಾರ ಹಳೆ ಅದ್ರಾಗ ಹೊಸವ್ ಎಷ್ಟು ಕೊಟ್ಟಿದ್ದೀವಿ ನ್ಯೂ ಮೆಂಬರ್ 3,88,000 ಕೊಟ್ಟಿದಾರ್ಲಿ. ಇವ್ರು 19,000 ಹೊಸ ಮೆಂಬರ್ ಇವ್ರು. ಅಂದ್ರ ಯಾರ ರೈತರು ಇನ್ನೂ ಸಾಲ ತಗೊಂಡಿರಲ್ಲ ಅವ್ರೆಲ್ಲ ಹೊಸ ಮೆಂಬರ್ ಆಗ್ತಾರೆ. ಈಗ ಇನ್ನೂ ನೋಡಿದ ಹೊಸ ಮೆಂಬರ್ ಇನ್ನೂ ಬರ್ತಿರ್ತಾರ. ಹೊಸ ಶೇರ್ ಆಗಿ ಹೊಸ ಎರಡೂ ಇರ್ಬೋದು. ಶೇರ್ ಇರ್ಬೋದು ಇಲ್ದೇ ಇರ್ಕಿಲ್ಲ. ಈಗ ಇನ್ನೊಂದ್ ವಿಷಯ, ಯಾಕಂದ್ರೆ ಅವ್ರು ಸಹದೇವ್ ಅವರು ಈ ಸೌಭಾಗ್ಯ ಲಕ್ಷ್ಮಿ ತೆಗೆದ್ರೆ ಅದನ್ನು ಹೇಳ್ಬಿಟ್ಟು ಕನ್ಫ್ಯೂಸ್ ಕತ್ಲಾಗಿರೋದು ಜಿಲ್ಲಾದ ಮಂದಿರಿ. ಸೊ ಅದಕ್ಕೆ ಈಗ ಅದ ಹೇಳಿ ಅವ್ರು ಮೊನ್ನೆ ಡಾಕ್ಟರ್ ಮಂತೇಶ್ ಕಡಾಡಿ ಒಂದು ಅಲಿಗೇಷನ್ ಮಾಡಿದ್ರು, ಲೆಟರ್ ಕೊಟ್ಟಿದ್ದಾರೆ. ಸೌಭಾಗ್ಯ ಲಕ್ಷ್ಮಿಗೆ ರಮೇಶ್ ಜಾರಕಿಹೊಳಿ DCC ಬ್ಯಾಂಕ್ದವ್ರು ಲೋನ್ ಕೊಡತ್ತಾರತ್ತ. ಕ್ಲಿಯರ್ ಮಾಡ್ದೆ, ರಮೇಶ್ ಜಾರಕಿಹೊಳಿಗೆ ಲೋನ್ ಕೊಡತ್ತಿಲ್ಲ, ಸೌಭಾಗ್ಯ ಲಕ್ಷ್ಮಿ ಕೊಡತ್ತಿಲ್ಲ. ಆ ಕಂಪ್ನಿ NCLTಗೆ ಹೋಗ್ತದ್ರಿ. NCLTಗೆ ಹೋದ ನಂತರ NCLTಯಲ್ಲಿ ಬೇರೆದವ್ರು ಅದನ್ನೊಂದು ಹರಾಜು ಮಾಡಿ ಕಂಪ್ನಿ ಆ ಫ್ಯಾಕ್ಟ್ರಿ ತೊಗೊಂಡ್ರೆ ಅದು ಲಕ್ಷ್ಮೀನಾರಾಯಣ ಕಂಪ್ನಿ ಅಂತ ಒಂದು ಕ್ರಿಯೇಟ್ ಆಯ್ತು. ಪಾದ ಅಂತ ಆಯ್ತು. ಪಾದ ಹಾಕಿ ಲಕ್ಷ್ಮೀನಾರಾಯಣ ಅನ್ನೋರೊಬ್ರು ಕ್ರಿಯೇಟ್ ಮಾಡ್ಕೊಂಡು ಒಂದು ಕಂಪ್ನಿ ಮಾಡ್ಯಾರ. ಲಕ್ಷ್ಮೀನಾರಾಯಣ ಕಂಪ್ನಿ ಅವ್ರು ಲೋನ್ಗೆ ಅಪ್ಲೈ ಮಾಡಿದ್ರು. ಲೋನ್ಗೆ ಅಪ್ಲೈ ಮಾಡಿದ್ಕೂಲೆ ನಮಗೆ ಅವರೆಲ್ಲ ಕೂಡಿ 3 ಬ್ಯಾಂಕ್ ಕೂಡಿದ್ವಿ ನಾವು. ಒಂದು ಬಾಗಲಕೋಟೆ, ಬೆಳಗಾವಿ, ಕೊಲ್ಲಾಪುರ. ಬಾಗಲಕೋಟೆ ಅವ್ರು ಕೊಡಕ್ಕೆ ರೆಡಿ ಆಗಿದಿಲ್ಲ. ಬೆಳಗಾವಿ DCC ಬ್ಯಾಂಕ್, ಕೊಲ್ಲಾಪುರ ಕೂಡಿಗೆ 160 ಕೋಟಿ ರೂಪಾಯಿ ಲೋನ್ ಕೊಟ್ಟವ್ರೆ. 160 ಕೋಟಿ ಲೋನ್ ಕೊಟ್ಟು 330 ಕೋಟಿ ರೂಪಾಯಿ ಇದ್ದಂಥ ಪ್ರಾಪರ್ಟಿ ಪ್ಲೇಜ್ ಮಾಡ್ಕೊಂಡ್ರಿ. ಈಗ DCC ಬ್ಯಾಂಕ್ ಹೆಸರಲ್ಲಿ 360 ಎಲ್ಲ ಬೇಕಾದ್ರೆ ನೀವು ಸಬ್ ರಿಜಿಸ್ಟರ್ ಆಫೀಸ್ ಚೆಕ್ ಮಾಡ್ಬೋದು. ಅಷ್ಟನ್ನೆಲ್ಲಾನು ನಾವು ಸಬ್ ರಿಜಿಸ್ಟರ್ ಮಾಡ್ಕೊಂಡು ಲೋನ್ ರಿಲೀಸ್ ಮಾಡಿದ್ದಾರೆ. ಅವ್ರಿಗೆ 8 ವರ್ಷ ಕಂತು ಕೊಟ್ಟಿದ್ದವ್ರಿಗೆ. ಅಂದ್ರೆ ನೀವು ಕಂತ ಬಡ್ಡಿ ಹಿಂಗೆ ಕಟ್ಬೇಕಂತೇಳಿ. ಅದಕ್ಕೆ ಅವರು ಅಂದ್ರೆ ಅಲಿಗೇಷನ್ ಅವ್ರು ಯಾವ ಆಧಾರ ಮ್ಯಾಗ ಅವರು ಕರೆಕ್ಟಾಗಿ ಮಾಹಿತಿ ಇದಾದ್ರು. ಸೊ ಈಗ ಲೋನ್ ಕೊಡಬೇಡತ್ತ ಅವ್ರು ಬರೀತಾರೆ. ಲೋನ್ ಅಕಸ್ಮಾತ್ ನಾವು ಕೊಡ್ಬೇಕಂದ್ರೆ ನಮ್ಮ ಬ್ಯಾಂಕಿಗೆ ಅಥವಾ ನಮ್ಮ ಅಧಿಕಾರಿಗಳು ಪ್ರಪೋಸಲ್ ಎಲ್ಲ ಸ್ಕ್ರೂಟ್ನಿ ಮಾಡಿ ಸರಿ ಐತೆ ಅಂತ ಕೊಡ್ತಾರೆ, ಸರಿ ಇಲ್ಲ ಅಂದ್ರೆ ಕೊಡ್ತಾರೆ. ಎಲ್ಲಾನು ಲೀಗಲ್ ಒಪಿನಿಯನ್ ತೊಗೊಂಡು ಮಾಡಿದ್ದೀವಿ. ಅದ್ರ ರಮೇಶ್ ಜಾರಕಿಹೊಳಿ ಲಕ್ಷ್ಮೀನಾರಾಯಣ ಕಂಪ್ನಿ ಕೊಟ್ಟಿದ್ದೀವಿ. ಎಲ್ಲ ಲೀಗಲಿ ಪ್ಲೇಜ್ ಮಾಡಿದ್ವಿ. 330 ಕೋಟಿ ಆಸ್ತಿ ನಮ್ಮ ಕೈ ಆಗೈತಿ. ಅಕಸ್ಮಾತ್ ಅವ್ರು 180 ಕೋಟಿ ಕಟ್ಟದಿಲ್ಲ ಅಂದ್ರೆ ಅದನ್ನ ಸವಾಲ್ ನಾನಾ ಮುಂದೆ ಮಾಡಿ ತಗೋತಂತ. ಎಲ್ಲ ಅಲ್ಲಲ್ಲ ಹೊಸ ಕಂಪ್ನಿ ತಗೊಂಡಾರ. ತಗೊಂಡಾರ ಕಂಪ್ನಿ ಇಲ್ಲ ಈಗ ಒಂದ್ಸಲ NCLTಯಲ್ಲಿ ಅವ್ರು ಡಿಕ್ಲೇರ್ ಆತಂದ್ರ ಅವ್ರಿಗೆ ಎಲ್ಲೂ ಬರಕ್ ಬರಂಗಿಲ್ಲ. ಅವ್ರ ಕಂಪ್ನಿ ಒಳಗೆಲ್ಲ ಅವ್ರು ಯಾರೋ ಫ್ಯಾಮಿಲಿ ಮೆಂಬರ್ ಯಾರು ಬರಂಗಿಲ್ಲ. ಕಂಪ್ನಿ ಹೊಸದಾಗಬೇಕಾಗ್ತೈತಿ, ಹೊಸದ ಕ್ರಿಯೇಟ್ ಮಾಡಿ ಮಾಡ್ಬೇಕಾಗ್ತೈತಿ. ಮತ್ತೆ ಬೇರೆ ಏನ್ ಶುಗರ್ ಫ್ಯಾಕ್ಟ್ರಿಗಳಿಗೆ ಎಲ್ಲ ಲೀಗಲ್ ಪೇಪರ್ ತಗೊಂಡಿಲ್ಲ, ಅದೇ ಪ್ರಕಾರ ತಗೊಂಡ್ ಕರೆಕ್ಟ್ ನೋಡೇ ಕೊಟ್ಟಿದ್ದೀವಿ. ಈಗ ಅನಿವಾರ್ಯ ಒಂದ್ಸಲ ಏನಾಗ್ತೈತ್ರಿ, ಪೊಲಿಟಿಕಲ್ ಐತೆ, ಬ್ಯಾಕ್ ಗ್ರೌಂಡ್ ಇರ್ತೈತಿ. ಈಗ ಅವ್ರ ಮಂತೇಶ್ ಕಡಾಡಿ ಅವ್ರ ಇಲೆಕ್ಷನ್ ಇರ್ತದ್ರಿ, ಅವ್ರು ಸೋತ್ರು ಅಂದ್ಕೂಲೆ ಮತ್ತೆ ಏನಾರು ಇಶ್ಯೂ ಮಾಡ್ಬೇಕಂತ ಮಾಡಿದಾರೆ. ಅದಕ್ಕೆ ಅವ್ರು ಬೇಕಾದ ಅವ್ರ ಕೋರ್ಟ್ಗೆ ಹೋಗ್ಲಿ, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ನಾವು ಫೈಟ್ ಮಾಡಕ್ ರೆಡಿ ಅದವ್ರೆ. ಅವ್ರಿಗೆ ಬೇಕಾದ ಕೋರ್ಟ್ಗೆ ಹೋಗ್ಬೋದು. ಅವ್ರೆ ನಮ್ಮ ಬ್ಯಾಂಕ್ ನಾವು ಕೊಟ್ಟಿದ್ದು, ನಾವು ಬ್ಯಾಂಕಿಂದ ಫೈಟ್ ಮಾಡ್ತೀವಿ, ಏನೂ ಸಮಸ್ಯೆ ಇಲ್ಲ. ಕೊಲ್ಲಾಪುರದವ್ರು 80 ಕೋಟಿ ಕೊಟ್ಟವ್ರು, ನಾವು 80 ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ಲೀಗಲ್ ಆಗಿ ಕೊಟ್ಟಿದ್ದಾರೆ. ಮತ್ತು ಅದನ್ನ 8 ವರ್ಷಗಳು ತುಂಬ್ಬೇಕ್ರೆ. ತುಂಬಿಲ್ಲ ಅಂದ್ರೆ ಪೂರ್ತಿ ಪ್ಲಾಂಟ್, ಮಷಿನರಿ, ಲ್ಯಾಂಡ್ ಎಲ್ಲ ನಮ್ಮ ಬ್ಯಾಂಕ್ ಕಬ್ಜಾ ಇದೆ. ಈಗ ಇವತ್ತಿನ ವ್ಯಾಲ್ಯೂ 333 ಕೋಟಿ ಐತೆ. ಅದ್ರ ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ಅದಕ್ಕೆ ತಪ್ಪು ಮೆಸೇಜ್ ಹೋಗ್ಬಾರದು ನಿಮ್ಮ ಮುಖಾಂತರ ಹೇಳತ್ತಾನ. ಏನಂದ್ರೆ ಈಗ ಪ್ರಸ್ತಾವನೆ ಐತಿ, ಮುಂದಿನ ನಿರ್ಮಾಣದೊಳಗ ಪ್ರಸ್ತಾವನೆ ಐತಿ. ಪ್ರತಿ ವರ್ಷ ಒಂದೊಂದು ತಾಲೂಕು 2 ಹೊಸ ಜಾಗ ತಗೊಂಡು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಪ್ಲಾನ್ ಇವ್ರು ಹೊಸ ಅದೇ ಎಲ್ಲರೂ ಅದ ನಾವು ಸುದ್ದಿ ಕೇಳಿದ್ರಿ ಎಲ್ಲಾರು. ಅದಕ್ಕೆ ಸುಮ್ಮನೆ ಎಲ್ಲ MLA ಬ್ಯಾಂಕ್ ಬರೆದು ಕೊಟ್ಟು ಬಿಡ್ತಾರೆ. ಎಲ್ಲ ನೀವ ಆಗಿಬಿಡ್ರಪ್ಪ, ನಾವು ಉಳಿದವ್ರು ಬ್ಯಾಡ ಅಂತೇಳಿ. ಈಗ ಅದಕ್ಕೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ನೀವು ಹೇಳ್ದಂಗೆ ಎಲ್ಲರೂ MLA ನಿಲ್ಲಕ್ಕೆ ರೆಡಿ ಆಗಿದ್ದಾರೆ. ಇನ್ನೂ ಕೂಡ ರಾಜಕಾರಣ ಇಲ್ಲ. ಎಲ್ಲಾ ಪಕ್ಷದವ್ರು ಅದಾರು, ಎಲ್ಲರೂ ಈಗ ಎಷ್ಟು ಹೊರಗೆ ನಮ್ಮ ಜಗಳ ಇದ್ರು ಪೊಲಿಟಿಕಲಿ, BJP ಕಾಂಗ್ರೆಸ್ ಬೇರೆ ಬೇರೆ. DCC ಬ್ಯಾಂಕ್ ವಿಚಾರ ಬಂದಾಗ ನೋಡ್ರಿ, ಅಲ್ಲಿ ಸತೀಶ್ ಅವ್ರ ಮಾರ್ಗದರ್ಶನ ಮ್ಯಾಗ ನಾವು ಎಲೆಕ್ಷನ್ ಮಾಡಿದ್ವಿ. ಅಧ್ಯಕ್ಷದು ಪ್ರಭಾಕರ್ ಕೋರೆ ಸಾವ್ಕಾರ್ದವ್ರು, ಲಕ್ಷ್ಮಣ್ ಚೌಧರಿ ಅವ್ರು ಅದಾರು, ರಮೇಶ್ ಕತ್ತಿದು ಕೆಲವೊಂದು ಟೈಮ್ ಸಲಹೆ ಇರ್ಬೋದು. ಇಲ್ಲೆಲ್ಲ
ಅಲ್ಲಿ ಬ್ಯಾಂಕ್ ಒಳಗಡೆ ಹೋದ ನಂತರ ಪಾಲಿಟಿಕ್ಸ್ ಒಟ್ಟ ಮಾಡೋದು, ಅಲ್ಲಿ ಪಾಲಿಟಿಕ್ಸ್ ಮಾಡಿದಾರೆ ಅದ್ರ ಇಫೆಕ್ಟ್ ರೈತರಿಗೆ ಆಗ್ತದೆ. ಅದಕ್ಕೆ ಯಾವತ್ತು ಯಾರೇ ಇದ್ರು ಅಲ್ಲಿ ಮಾಡೋದು ಬೇಡ, ಹೊರಗಡೆ ರಾಜಕೀಯ ಮಾಡೋನು. ಬ್ಯಾಂಕ್ನವ್ರಿಗೆ ಏನಲ್ಲ ರೀ, ಈಗ ಅವ್ರು ಏನು 5,500-6,000 ಕೋಟಿ ಡಿಪಾಸಿಟ್ನ ನಾವು 10 ಟಾರ್ಗೆಟ್ 8,000 ಕೋಟಿಗೆ ನಾವು ಓದು ಅಂದ್ರೆ ಅದರಿಂದ ರೈತರಿಗೆ ಬೇರೆ ಬೇರೆ ಇದಕ್ಕೆ ಅನುಕೂಲ ಆಗ್ತೈತ್ರಿ. ಈಗ ನೀವು ನ್ಯಾಷನಲೈಸ್ ಬ್ಯಾಂಕ್ನಾಗ ಲೋನ್ ತೊಗೊಳಕ್ರೆ ಎಷ್ಟು ಕಾಡ ಸರ್ ನಿಮ್ಗೆ, ಇಲ್ಲಿ ರೈತರಿಗೆ ಎಷ್ಟು ಅನುಕೂಲ ಆಗ್ತೈತಿ? ಈಗ ನಾ ಅತಿ ಮಾಡೋದಲ್ರಿ, ಅಲ್ಲ ಆಗಿರ್ಬೇಕ್ರೆ. ಈಗ ನಾನ್ ಅತಿ ವೈಯಕ್ತಿಕ ನಾ ಅತಿ ಸ್ಪರ್ಧೆ ಮಾಡೋದಲ್ರಿ, ಆದ್ರೆ ಇಲೆಕ್ಷನ್ ಮಾಡಿಸು ನಮ್ದ ಟೀಮ್ ಗೆಲ್ತು, ಮತ್ತೆ ನಾವು ಅಕ್ಟೋಬರ್ಗೆ ನಾವ ಗೆದ್ದು ನಮ್ ಗ್ರೂಪ ಬರೋರ್ ನಾವು ಗೊತ್ತಿಲ್ಲ. ಈಗ ಹಂಗಿಲ್ರಿ, ಈಗ ನೋಡಿ ಏನಲ್ಲ ರೀ, ಈಗ ಇಲೆಕ್ಷನ್ದಾಗ ಈಗ ಕೋರೆ ಅವ್ರು ಇರ್ತಾರ್ರಿ, ನಾವ್ ಇರ್ತೀವಿ, ಲಕ್ಷ್ಮಣ್ ಸವದಿ ಅವ್ರು ಇರ್ತಾರು, ಸತೀಶ್ ಉಸ್ತುವಾರಿ ಮಂತ್ರಿ ಇರ್ತಾರು, ಜೊಲ್ಲೆ ಅವ್ರು ಇರ್ತಾರು, ರಮೇಶ್ ಜಾರಕಿಹೊಳಿ ನಾವೆಲ್ಲ ಕೂಡಿ ಈಗ ನಾವೆಲ್ಲ ಗ್ರೂಪ್ ಆಗಿ ಒಂದು ಮಾಡುತ್ತಾಗ್ರಿ. ಕೆಲವೊಂದು ಬೇರೆದವ್ರು ಇಲೆಕ್ಷನ್ ಇದ್ರು ನಿಲ್ಬೋದ್ರಿ, ಅದನ್ನ ಅವ್ರಿಗೆ ಬ್ಯಾಡ್ ಅನ್ನೋಕೆ ಬರೋದು. ಹೋದ್ ಸಲ ಇಲ್ಲ, ಎಲ್ಲ ಕಾಂಪ್ರಮೈಸ್ ಮಾಡಿದ್ವಲ್ಲ ರೀ. 15ರಾಗ ಆಗಿತ್ರಿ. ಈಗ ನಾವೆಲ್ಲ ಅಷ್ಟು ಮಂದಿ ಲೀಡರ್ ಕೂಡ ಬ್ಯಾಂಕ್ ಹಿತದೃಷ್ಟಿಯಿಂದ ಅನ್ಅಪೋಸ್ ಮಾಡಕ ಟ್ರೈ ಮಾಡ್ತದೆ. ಅನಿವಾರ್ಯವಾಗಿ ಇಲೆಕ್ಷನ್ ಬರ್ತಂದ್ರೆ ಮತ್ತೆ ಇಲೆಕ್ಷನ್ ಮಾಡ್ತೀವಿ. ಮತ್ತೆ 100 ವರ್ಷ ಆಯ್ತಲ್ಲ ರೀ, 100 ವರ್ಷ ಆಗಿದ್ಕ ಎಲ್ಲಾರ್ನು ಅಂದ್ರೆ ವಿಶೇಷ ಅಂದ್ರೆ ಅದನ್ನೊಂದು ಸಂಕಲ್ಪ ಇಟ್ಕೊಂಡು ಮುಂದಿನ ದಿನಮಾನದಲ್ಲಿ ಬ್ಯಾಂಕಿನ ಹೆಂಗ್ ಇಂಪ್ರೂವ್ ಮಾಡಬೇಕು, ನಮ್ಗೆಲ್ಲರಿಗೂ ಅವೇರ್ನೆಸ್ ತಂತ ನಮ್ಮ ಎಂಪ್ಲಾಯ್ಗಳಗತಿ. ಈಗ 5 ತಿಂಗಳಿಗೆ ಕಾರ್ಯಕ್ರಮ ದೊಡ್ಡದೊಂದು ಪೆಂಡಾಲ್ ಬಡಿತೀವ್ರಿ, ದೊಡ್ಡ ಪೆಂಡಾಲ್ ಬರೋದು, ಎಲ್ಲರಿಗೂ ಊಟ ಹಾಕ್ತಿವಿ, ಎಷ್ಟು ಊಟ ರೀ, ಅದಕ್ಕೆ ಅಷ್ಟ ಖರ್ಚು ಮಾಡ್ತಾರೆ. ಉಳಿದೆಲ್ಲ ಬ್ಯಾಂಕ್ ರಿಪೇರಿ ಮಾಡಕ್ ಎಲ್ಲಾ ಬ್ರಾಂಚ್ಗಳು ಹೊಸದಾಗಿ ಮಾಡ್ತೀವಿ. ಅಲ್ಲ ಕೇಳ್ರಿ, 3,000 ಕೋಟಿ ಲೋನ್ ಕೊಟ್ಟಿದ್ರಲ್ಲ, ಅದ ದೊಡ್ಡ ಸಾಧನೆ. ಯಾಕಂದ್ರೆ ಸರ್ಕಾರ ಕೊಡದಿದ್ಕೊಂಡು ನಾವು ಹಾಕಿ ಕೊಟ್ಟಿದ್ದೀವ್ರಿ. ಹಾಕಿ ಕೊಟ್ಟಿದ್ ಬೇರೆ ಕಡೆ ರೀ. ಈಗ ಮಂಗಳೂರು DCS ಬ್ಯಾಂಕ್ ಅವ್ರು ಜಾಸ್ತಿ ಕಮರ್ಷಿಯಲ್ ಹೋಗ್ತಾರ್ರಿ, ಬಾಗಲಕೋಟದವ್ರು ಕಮರ್ಷಿಯಲ್. ನಾವು ಹೈಯೆಸ್ಟ್ ಅಂದ್ರೆ 3,000 ಕೊಟ್ಟಿದ್ರ ಅಂದ್ರೆ ಅದು ರೈತರಿಗೆ ಬಹಳ ಅನುಕೂಲ ಐತಿರ. ಅದನ್ನ ಇನ್ನೂ ಹೆಚ್ಚು ಮಾಡಕ್ ಪ್ರಯತ್ನ ಮಾಡ್ತಾರೆ. ಯಾರ್ಯಾರು ಎಲಿಜಿಬಲ್ ಇದಾರ ಅವ್ರು ಕೊಡಬೇಕು. ನಾವು ಅವ್ರ ಮುಂದೆ ಏನ್ ಮಾಡ್ತಾರ ಅಂತ ನೋಡಕ್ ಬರಲ್ಲ. ಯಾರ್ಯಾರು ಎಲಿಜಿಬಲ್ ಇದಾರ ಅವ್ರು ಕೊಡಬೇಕು. ಇಲ್ಲ ಕೊಟ್ಟಿಲ್ಲ ಎಲಿಜಿಬಲ್ 16 ಆಗೋದ್ರಿ. 15 ತಾಲೂಕು ಒಂದೊಂದು ಡೈರೆಕ್ಟರ್, ಒಂದು ಅದರ್ಸ್ ಎಲ್ಲ ಕೂಡ ಬಂದ್ರಿ. 16 ಜನ ಬೋರ್ಡ್ ಆಫ್ ಡೈರೆಕ್ಟರ್, ಒಂದು ಅಪೆಕ್ಸ್ ಬ್ಯಾಂಕ್, ಒಂದು DRO ಬೋರ್ಡ್ 18 ಮಂದಿ ಇರ್ತೈತ್ರಿ. ಯಾರಿಗ್ರಿ ಅಂದ್ರೆ ಈಗೆಲ್ಲ ಕುಂತ್ ಪ್ಲಾನ್ ಮಾಡ್ತೀವಿ. ಅಂದ್ರೆ ಪ್ರೋಟೋಕಾಲ್ ಪ್ರಕಾರ ಮತ್ತೆ ಸ್ಟೇಟ್ದವ್ರನ್ನು ಕರಿಬೇಕಾಗ್ತೈತ್ರಿ, ಸೆಂಟ್ರಲ್ದವ್ರನ್ನು ಕರಿಬೇಕಾಗ್ತೈತಿ. ಇಲೆಕ್ಷನ್ ಇರೋದ್ರಿಂದ ಮತ್ತೆ ಎಲ್ಲಾರು MLA ಬಂದ್ ಕುಂತಾರ, ಅದಕ್ಕೆ ನೋಡಾತದ ಏನ್ ಮಾಡ್ಬೇಕು. ಅವೆಲ್ಲ ಹೋಗಿ ಅದರ್ಸ್ ಒಳಗೆ ಒಂದ ಬಂದ್ಬಿಡ್ತೈತಿ. ತಾಲೂಕು ಹೆಚ್ಚೋದ್ರಿ. ಈಗ ಅದು 5 ಸೀಟ್ ಇದ್ದದ್ದು 6 ಮರ್ಜ್ ಆಗಿ ಒಂದೇ ಆಗ್ತೈತಿ. ಈಗ ಅವಾಗ ಆಟೋಮೆಟಿಕ್ ಕೆಲವೊಂದು ಅನಿವಾರ್ಯ ತಾಲೂಕು ಒಬ್ಬರು ಬರ್ತಾರೆ. ಹೊಸ ತಾಲೂಕು ಕೂಡ ಈಗ ಮೊದಲು ನಮ್ಗೆ ಗೋಕಾಕ್ ಬಂದಿತ್ರಿ, ಮೂಡಲ್ಗಿ ಆಗೋದ್ರೆ, ಚಿಕ್ಕೋಡಿ ಬಂದಿತ್ತು, ನಿಪ್ಪಾಣಿ ಆಗೋದ್ರೆ, ಬೈಲೊಂಗಲ್ ಬಂದಿತ್ತು, ಕಿತ್ತೂರ್ ಆಗೋದ್ರೆ. ಟೋಟಲ್ ನಂಬರ್ ಆಫ್ ಡೈರೆಕ್ಟರ್ಸ್ ಅಷ್ಟೇ ಉಳಿತಾರು. ಫಸ್ಟ್ ಅದರ್ಸ್ ದಾಗಿಂದ ಒಂದ್ 5 ಜನ ಕೂಡಿ ಒಂದಾಗ್ತಾರ. ಈಗ ಇಂಡಸ್ಟ್ರಿ, ಡೈರಿ, ಆಮೇಲೆ ಕ್ರೆಡಿಟ್ ಸೊಸೈಟಿ, ಆಮೇಲೆ ಮತ್ತ ಇವು ಬೇರೆ ಬೇರೆ ಹಾಲು ಒಕ್ಕೂಟ ಇದೆ, ನಮ್ಮ ಉಣ್ಣೆ ಸೊಸೈಟಿ, ಇವೆಲ್ಲ ಸೇರಿ ಒಂದಾಗ್ತದ. ನಾವ್ ಕನ್ವಿನ್ಸ್ ಮಾಡಕ್ ಆಗೋದಿಲ್ರಿ, ಅವ್ರ ತಿಳ್ಕೊಬ್ ನಾವ್ ಹೆಂಗ್ ಹೇಳಕ್ ಆಗ್ತದ್ರಿ. ಇಲೆಕ್ಷನ್ ಇರ್ತೀವಿ ಅಂದ್ರೆ ಅಲ್ರಿ. ಈಗ ಎಷ್ಟ್ ಮಂದಿ ಇನ್ನೂ ಅದಾರ್ಲಾರ, ಅವ್ರನ್ನೆಲ್ಲ ಕರೆದು ಸನ್ಮಾನ ಮಾಡ್ತವ್ರಿ. ಯಾರ್ಯಾರು ಇದೆಲ್ಲಾರ ಎಷ್ಟು ಮಂದಿ ಇನ್ನೂ ಅದಾರ, ಅವ್ರನ್ನ ಕರೆದು ಅವ್ರ ಗೌರವ ಕೊಟ್ಟು ಸತ್ಕಾರ ಮಾಡಿ ಡೆಫಿನೆಟ್ ಆಗಿ ಅವ್ರಿಗೆ ಒಂದು ಇದ್ ಮಾಡ್ತಾರೆ. ಅದಕ್ಕೆ ತಮ್ಮ ಮಾಧ್ಯಮ ಸ್ನೇಹಿತರಿಗೆ ಸುಗಂಧರ ಒಂದ ವಿನಂತಿ, ಮೊನ್ನೆ ತಾವು ಹಾಲು ಒಕ್ಕೂಟದ ಏನ್ ಪ್ರಚಾರ ಮಾಡಿದ್ರಿ, ಇಡೀ ರೈತ ಸಮುದಾಯ ಬಹಳ ಖುಷಿ ಐತ್ರಿ. ಅಂದ್ರೆ DCC ಬ್ಯಾಂಕ್ ಬಗ್ಗೆ ನಿಮ್ಗೆ ಅಪಪ್ರಚಾರ ಮಾಡತ್ತಿದ್ರೆ ಎಲ್ಲಾ ಚಲೋ ನಡೆದೈತಿ. ಅದಕ್ಕೆ ತಮ್ಮ ಮುಖಾಂತರ ರೈತರಿಗೆ ಒಂದು ಸಂದೇಶ ಹೋಗೋದ್ ವಿನಂತಿ ನಮಗೆ. ಯಾಕಂದ್ರೆ ಈಗ ಅಲ್ಲಲ್ಲ, ಈಗ ಶತಮಾನೋತ್ಸವದಲ್ಲಿ ಏನ್ ನೀವು ಕೊಟ್ಟಿದಾರ ವರ್ಕರ್ಗ ತಂದ್ರಿ, ಈಗ ಹಳಿ ವರ್ಕರ್ ಏನ್ ಮೊದ್ಲಿಂದ ದುಡ್ದಾರ ಅವ್ರು ರಿಟೈರ್ ಆಗಿದಾರೆ. ನಾವು ಇದ್ದವ್ರಿಗಂತೂ ಈಗ ರಿಟೈರ್ಮೆಂಟ್ ನಂತರ ಪೆನ್ಷನ್ ಸ್ಟಾರ್ಟ್ ಮಾಡಿದ್ವಿ. ಅವ್ರಿಗೂ 5,000 ಪೆನ್ಷನ್ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಹಳಿ ಯಾರ್ಯಾರು ಈಗ ಜೀವಂತವಾಗಿದಾರ
ರಿಟೈರ್ ಅದಾವ್ರಿ 300 ಜನ ಅಲ್ರಿ 300 ಅಲ್ಲ 300 ಜನ ಇರ್ಕೊಂಡ್ರ ಮತ್ತ ಅವ್ರ ಮಿಸಸ್ ಅವ್ರ ವಾರಸ್ದಾರ 2 ವರ್ಷ ಈಗ ಪ್ರತಿ ತಿಂಗಳ 5,000 ಕೊಡಾಕತ್ತೀರಿ 500 ಜನ ಎಂಪ್ಲಾಯ್ ನಮ್ಮಲ್ಲಿ 700 ಮತ್ತು ವಿಶೇಷ ನಮ್ಮಲ್ಲಿ ಎಂಪ್ಲಾಯ್ಗಳಿಗೆ ಇನ್ಶೂರೆನ್ಸ್ ಸ್ಕೀಮ್ ಭಾಳ ಚಲೋ ಮಾಡಿದ್ರು. ಮೆಡಿಕಲ್ ಇನ್ಶೂರೆನ್ಸ್ ನ್ಯಾಚುರಲ್ ಆಗಿ ಡೆತ್ ನಮ್ಮಲ್ಲಿ 30 ಲಕ್ಷ ಇನ್ಶೂರೆನ್ಸ್ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಮಾಡ್ತೀವಿ. ಇನ್ಶೂರೆನ್ಸ್ ಮತ್ತು ಹೈಯೆಸ್ಟ್ ಸ್ಕೇಲ್ ಹೋಯ್ತು. ಮತ್ತು ನಮ್ಮ ಎಂಪ್ಲಾಯ್ ನಾವು 20% ಸ್ಕೇಲ್ ಹೆಚ್ಚು ಮಾಡಿದ್ವಿ. ಅವಾಗ 15 ಮಾಡ್ಕೊಂಡಿದ್ರು. ಮುಗಿಸೋಣ್ರಿ ಮತ್ತೆ ಯಾವ ಜೋರ ಇಲೆಕ್ಷನ್ ಮಾಡೋದು ಈಗ ಇಲ್ಲ ಸರ್ ಆಫ್ ದಿ ರೆಕಾರ್ಡ್ ಏನಾರ ಕೇಳ್ಬೇಕಂದ್ರೆ ಅಂಕಲ್ಗೆ ರಾಜುನ ಕರ್ಕೊಂಡು ಹೋಗ್ಯಾರ ಎಲ್ಲ ಹೇಳ್ಬಿಟ್ಟಾನ ಇನ್ನೂ ಹೇಳ್ತಾನೆ ಎಲ್ಲ ಇನ್ನೂ ಅದ ಭಾಳ ಸ್ಟಾಕ್ ಅದ ಇನ್ನೂ ಸ್ಟಾಕ್ ಅದ ಅಷ್ಟು